ಕಾಲಿಟ್ಟು ಬಿಡೋದ್ರ ಮೇಲೆ ಸರ್ ಏಕ್ ಮಿನಿಟ್ ರಾಯಚೂರು ಜಿಲ್ಲೆಯಲ್ಲಿ ಏನು ನೆರೆ ಪರಿಹಾರಕ್ಕೆ ಇಡೀ ಜಿಲ್ಲೆ ತುತ್ತಾಗಿ 2 ವರ್ಷ ಆದರೂ ಕೂಡ ಯಾವುದೇ ಪರಿಹಾರ ಕಾಣದೇ ಇನ್ನೂ 40-45 ಗ್ರಾಮದಲ್ಲಿ ಜನ ಬಯಲಿಗೆ ಬಿದ್ದಿದ್ದಾರೆ, ಶೆಡ್ಡಿನಲ್ಲಿ ವಾಸ ಮಾಡ್ತಿದ್ದಾರೆ. ಬೇಗ ಮನೆ ಮುಗಿಸ್ಕೊಡಿ ಅಂತೇನು ಕೇಳಲಿಕ್ಕೆ ಹೋರಾಟ ಆರಂಭ ಮಾಡಿದ್ದೀವಿ. ಇವತ್ತು 16ನೇ ದಿನ. ಜಿಲ್ಲಾಡಳಿತ ಮತ್ತು ಪೊಲೀಸ್ನವರು ವಾಗ್ದಾನ ಮಾಡಿದ್ದು ಇವತ್ತು ಮುಖ್ಯಮಂತ್ರಿಗಳು ಈ ಧರಣಿ ಸ್ಥಳಕ್ಕೆ ಬರ್ತಾರೆ, ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಂತ ಹೇಳಿದರು. ಬಟ್ ಇವತ್ತು ಮುಖ್ಯಮಂತ್ರಿಗಳು ರಾಯಚೂರಿಗೆ ಬಂದಿದ್ದು ನೆರೆ ಸಂತ್ರಸ್ತರ ಸಲುವಾಗಿ ಅಲ್ಲ, ಮನೆ ಕಟ್ಟೋ ಸಲುವಾಗಿ ಅಲ್ಲ, ಅಥವಾ ನೆರೆ ಸಂತ್ರಸ್ತರಾಗಿ ಏನು ಕಷ್ಟದಲ್ಲಿದ್ದಾರೆ ಆ ಜನರ ಕಣ್ಣೀರು ಒರೆಸೋ ಸಲುವಾಗಿ ಅಲ್ಲ ಅಂತೇಳಿ ಇವತ್ತು ಪುರವಾಗಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ರಾಯಚೂರಿಗೆ ಬಂದಿದ್ದು ಬಿಜೆಪಿ ರ್ಯಾಲಿ ಮಾಡೋ ಸಲುವಾಗಿ, ರಾಯಚೂರಿನ ಬೀದಿಯಲ್ಲಿ ಬಿಜೆಪಿ ಜೆಂಡ ಇಟ್ಕೊಂಡು ಮೆರೆಯೋ ಸಲುವಾಗಿ, ಸೊ ರಾಜ್ಯಪಾಲರ ವಿರುದ್ಧ ಮಾತನಾಡೋ ಸಲುವಾಗಿ ರಾಯಚೂರಿಗೆ ಬಂದಿದ್ದಾರೆ. ಇದನ್ನು ಕರ್ನಾಟಕ ರೈತ ಸಂಘ ಉಗ್ರವಾಗಿ ಖಂಡಿಸ್ತದೆ. ಒಂದು ಜೊತೆಗೆ ಇವತ್ತು ನಾವು ಮನವಿ ಪತ್ರ ಏನು ಮುಖ್ಯಮಂತ್ರಿ ಕೊಡಬೇಕಾದ ಮನವಿ ಪತ್ರನ ಬಹಿರಂಗವಾಗಿ ಸುಟ್ಟು ಪ್ರತಿಭಟನೆ ಮಾಡಿದ್ದೀವಿ. ಇನ್ಮೇಲೆ ಮುಖ್ಯಮಂತ್ರಿ ಹೆಸರಲ್ಲಿ ಮನವಿ ಪತ್ರ ಬರೆಯೋದಿಲ್ಲ, ಅದೇನಿದ್ರು ಒತ್ತಾಯ ಪತ್ರನೇ, ಹೋರಾಟದ ಪತ್ರನ್ನೇ ಪ್ರತಿ ಹಳ್ಳಿಗೆ ಹೋಗಿಬಿಟ್ಟು ಹೋರಾಟದನ್ನು ಒತ್ತಿಸ್ತೀವಿ ಅನ್ನೋ ಮಾತನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎರಡನೇದಾಗಿ ಈ ಹೋರಾಟವನ್ನು ಮುಂದುವರಿಸ್ತೀವಿ, ಧರಣಿಯನ್ನು ಮುಂದುವರಿಸ್ತೀವಿ. ಇದರ ಜೊತೆಗೆ ಇವತ್ತು ರಾಯಚೂರಿನ ನೆರೆಯ ಪರಿಹಾರದ ಹೆಸರಲ್ಲಿ, ಮನೆಗಳ ಹಸ್ತಾಂತರದ ಹೆಸರಲ್ಲಿ ಸರ್ಕಾರಿ ಹೆಲಿಕಾಪ್ಟರ್ನ ಬಳಸ್ಕೊಂಡು, ಸರ್ಕಾರಿ ಹಣನ ಬಳಸ್ಕೊಂಡು, ಸರ್ಕಾರದ ಹಣದಲ್ಲಿ ಬಂದು ರಾಯಚೂರಿನಲ್ಲಿ ಬಿಜೆಪಿ ಮೆರವಣಿಗೆ ಮಾಡಿ, ಬಿಜೆಪಿ ಬಹಿರಂಗ ಸಭೆಯಲ್ಲಿ ಏನು ಮುಖ್ಯಮಂತ್ರಿಗಳು ಭಾಗವಹಿಸಿ ಸರ್ಕಾರದ ಖಜಾನೆಗೆ ಹಾನಿ ಮಾಡಿದ್ದಾರೆ, ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ, ಶಿಷ್ಟಾಚಾರನ ಉಲ್ಲಂಘನೆ ಮಾಡಿದ್ದಾರೆ. ಇದರ ವಿರುದ್ಧ ರಾಯಚೂರಿನ ಮಾನ್ಯ JMFC ನ್ಯಾಯಾಲಯದಲ್ಲಿ ಸೋಮವಾರ ದಿನ ಕರ್ನಾಟಕ ರೈತ ಸಂಘ ಖಾಸಗಿ ಮೊಕದ್ದಮೆಯನ್ನು ಮುಖ್ಯಮಂತ್ರಿಗಳನ್ನ ಆದಿಯಾಗಿ ಹೂಡ್ತದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.